ಜನರ ಧ್ವನಿಗೆ ಬೆಂಬಲವಾದ ಪ್ರತಿಧ್ವನಿ. ಹೌದು, ಪ್ರತಿಧ್ವನಿ ವಾಹಿನಿ ಬಿತ್ತರಿಸಿದ ಸುದ್ದಿಗೆ ಫಲಶ್ರುತಿ ಸಿಕ್ಕಿದೆ. ಮುಧೋಳ ಪಟ್ಟಣದಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ ಹಾಗೂ ಭಾರಿ ವಾಹನಗಳ ಸಂಚಾರದಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾದ ಜೊತೆಗೆ ಟ್ರಾಫಿಕ್ ಸಮಸ್ಯೆ ದುಪ್ಪಟ್ಟಾಗಿತ್ತು. ಇದು ಸಾರ್ವಜನಿಕರಿಗೆ ಸಾಕಪ್ಪ ಎನಿಸಿಬಿಟ್ಟಿತ್ತು. ಕಬ್ಬಿನ ಟ್ರ್ಯಾಕ್ಟರ್ ಸೇರಿ ಭಾರಿ ವಾಹನಗಳ ಸಂಚಾರಕ್ಕೆ ಬೈಪಾಸ್ ರಸ್ತೆ ನಿರ್ಮಿಸಿದ್ರೂ ಕೂಡ ಅತ್ತ ಈ ಭಾರಿ ವಾಹನಗಳ ಚಾಲಕರು ಸಾಗುತ್ತಲೇ ಇರಲಿಲ್ಲ. ಇದರಿಂದ ಬೇಸತ್ತು ಮುಧೋಳ ನಾಗರಿಕ ಹಿತರಕ್ಷಣಾ ವೇದಿಕೆ ಹೋರಾಟ ಮಾಡಿತು. ತಾಲೂಕಾಡಳಿತ ಸೇರಿ ಪೊಲೀಸ್ ಇಲಾಖೆಗೆ ಮನವಿ ಕೂಡ ನೀಡಿತು. ಈ ಸುದ್ದಿ ನಮ್ಮ ಪ್ರತಿಧ್ವನಿ ವಾಹಿನಿಯಲ್ಲಿ ಪ್ರತಿಧ್ವನಿಸಿತು. ಮನವಿ ಹಾಗೂ ಸುದ್ದಿಗೆ ಸ್ಪಂದಿಸಿ ತಾಲೂಕಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸದ್ಯ ನಗರದಲ್ಲಿ ಭಾರಿ ವಾಹನ ಸೇರಿ ಕಬ್ಬಿನ ಟ್ರ್ಯಾಕ್ಟರ್ಗಳ ಸಂಚಾರಕ್ಕೆ ಬ್ರೇಕ್ ಹಾಕಿದೆ. ಬ್ಯಾರಿಕೇಡ್ ಜೊತೆಗೆ ಸ್ಥಳದಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಭಾರಿ ವಾಹನಗಳಿಗೆ ಬೈಪಾಸ್ ದಾರಿ ತೋರಿಸಿದ್ದಾರೆ. ಬೈಪಾಸ್ ಬಿಟ್ಟು ನಗರದೊಳಗೆ ಸಾಗೋ ಕಬ್ಬಿನ ಟ್ರ್ಯಾಕ್ಟರ್ ಹಾಗೂ ಭಾರಿ ವಾಹನಗಳ ಸಂಚಾರದಿಂದ ಅಪಘಾತಗಳ ಜೊತೆಗೆ ಟ್ರಾಫಿಕ್ ಸಮಸ್ಯೆ ದಿನೇ ದಿನೇ ಹೆಚ್ಚಾಗುತ್ತಿತ್ತು. ಇದು ಸಾರ್ವಜನಿಕರ ಕೆಂಗಣ್ಣಿಗೂ ಗುರಿಯಾಗಿತ್ತು. ಸಮಸ್ಯೆ ಪರಿಹರಿಸುವುದಾಗಿ ಸಿಪಿಐ ಎಂಎನ್ ಶಿರಹಟ್ಟಿ ಅವರು ಭರವಸೆ ಕೂಡ ಕೊಟ್ಟಿದ್ರು. ಸದ್ಯ ಅವರು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ. ಭಾರಿ ವಾಹನಗಳು ನಗರದೊಳಗೆ ಸಂಚರಿಸಿದ್ರೆ ₹500 ದಂಡ ವಿಧಿಸುವುದಾಗಿ ತಿಳಿಸಿ ಬ್ಯಾರಿಕೇಡ್ ಅಳವಡಿಸಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಉತ್ತಮ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ನೆರವಾಗಿದ್ದಾರೆ. ಅಷ್ಟೋ ಇಷ್ಟೋ ಡೀಸೆಲ್ ಉಳಿಸೋ ಗೋಜಿಗೆ ಬಿದ್ದು ಟ್ರ್ಯಾಕ್ಟರ್ ಚಾಲಕರು ನಗರದೊಳಗೆ ಗಾಡಿ ನುಗ್ಗಿಸಿ ಸಾಗೋದ್ರಿಂದ ಅವಾಂತರಗಳೇ ಹೆಚ್ಚಾಗ್ತಿತ್ತು. ಉರುಳಿ ಬೀಳೋ ಟ್ರಾಲಿಗಳಿಂದ ಅಪಘಾತದ ಜೊತೆಗೆ ಸುಗಮ ಸಂಚಾರಕ್ಕೆ ಸಖತ್ ಕಿರಿಕಿರಿ ಆಗ್ತಿತ್ತು. ಇದನ್ನೆಲ್ಲ ಮನಗಂಡ ಪೊಲೀಸ್ ಇಲಾಖೆ ಕಬ್ಬಿನ ವಾಹನಗಳು ಹಾಗೂ ಹೆವಿ ವೆಹಿಕಲ್ಗಳಿಗೆ ಬೈಪಾಸ್ ಹಾದಿ ಹಿಡಿಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಇದು ಕೇವಲ ಕೆಲ ದಿನಗಳಿಗೆ ಮಾತ್ರ ಸೀಮಿತವಾಗಿರದೆ ಮುಂದುವರಿಯಲಿ ಅನ್ನೋದು ನಮ್ಮ ವಾಹಿನಿಯ ಆಶಯ. ಯಾಕಂದ್ರೆ ಕೆಲ ಕಾಣದ ಕೈಗಳು ಯಾಕ್ರಿ ಹೀಗೆ ಮಾಡ್ತೀರಾ ಅಂತ ಪೊಲೀಸ್ ಇಲಾಖೆಯ ಮೇಲೂ ಎಗರಿ ಬರೋ ಕೆಲಸ ಮಾಡುತ್ತೆ. ಇದರಿಂದ ಆಗೋ ಜೀವ ಹಾನಿಗಳಿಗೆ ಅವರೇ ಕೊನೆಗೆ ಹೊಣೆಗಾರರಾಗಬೇಕಾಗುತ್ತೆ. ಹಾಗಾಗಿ ತಪ್ಪು ನಡೆಯೋದಕ್ಕೆ ಅವಕಾಶ ಕೊಡದೆ, ಅಪಘಾತಗಳಿಗೆ ಆಹ್ವಾನ ನೀಡದೆ, ಉತ್ತಮ ವಾತಾವರಣಕ್ಕೆ ಅಡ್ಡಗಾಲು ಹಾಕದೆ, ಅಜ್ಞಾನಿಗಳಂತೆ ವರ್ತಿಸದೆ ಸಹಕರಿಸಬೇಕಿದೆ. ಇಲಾಖೆಯ ಉತ್ತಮ ಕಾರ್ಯಕ್ಕೆ ಸಾಥ್ ಕೊಡಬೇಕಿದೆ. ಜನ ಹಾಗೂ ಮಾಧ್ಯಮಕ್ಕೆ ಸ್ಪಂದಿಸಿದ ಇಲಾಖೆ ಹಾಗೂ ಅಧಿಕಾರಿಗಳಿಗೆ ಧನ್ಯವಾದಗಳು. ನ್ಯೂಸ್ ರಿಪೋರ್ಟ್ ಪ್ರತಿಧ್ವನಿ ಟಿವಿ ಮುಧೋಳ.